ಜಗಳ ತಗೊಂಡು ದೇಶ ಸಾಗೋದು ಬರೋದ ಏಕೆ ಎರಡೇ ಕೌಂಟರ್ ಅದಾನ್ರಿ? ಸರ್ 1 2 3 ಕೌಂಟರ್ ಅದಾರ. ಇಲ್ಲಿ ನಿಂತೇವ್ರಿ ಒಂದು ತಾಸು ಆಯ್ತು ನೋಡ್ರಿ. ಹಿಂದೆ ಒಂದು ತಾಸು ಒಬ್ಬರದಾಗ್ತದ ನೋಡಿ. ಯಾರು ಕೇಳೋಲ್ಲ, ಯಾರು ಹೇಳಾರಲ್ಲ ಕೇಳೋಲ್ಲ. ಯಾರು ಹೇಳೋರು ಕೇಳೋಲ್ಲ. ಎರಡೆರಡನ ನಿಂತು ಪಾಳೆ ನಿಂತು ಬರಲ್ಲ. ನಿನ್ನೆ ಸುಟ್ಟು ಇದೆ ಆದ್ರಿ ಆಯ್ತ್ರಿ. ನಿನ್ನ ಬಂದಿರಿ ಈಗ ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮತ್ತು ವಿಜಯಪುರ ಜಿಲ್ಲಾ ತಹಸೀಲ್ದಾರ್ ಆದಂಥ ಶ್ರೀ ಚನ್ನಗೊಂಡವರಲ್ಲಿ ವಿನಂತಿ ಏನಂದರೆ, ಇವರು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಲುವಾಗಿ ಸಾರ್ವಜನಿಕರು 2 ದಿವಸ 3 ದಿವಸ ಇಲ್ಲಿದ್ರು ಪಾಳೆ ಬರತ್ತಿಲ್ಲ. ಪಾಳೆ ಬಂದ್ರೂ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಹಂಗೆ ಅಂತೇಳಿ ಸಮಸ್ಯೆ ಮಾಡ್ತಾ ಇದ್ದಾರೆ. 4 ಕೌಂಟ್ರ್ ಆದ್ರೂ ಕೂಡ ಇನ್ಕಮ್ ಮತ್ತು ಕಾರ್ಡ್ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂದರೆ ಸಾರ್ವಜನಿಕರ ಯಾವ ಟೈಪ್ ತೊಂದರೆ ಅನುಭವಿಸ್ಬೇಕಾಗ್ತದೆ. ಅದು ಏನು ತೊಂದರೆ ಆಗಲಾರ್ದಂಗೆ ಕರೆಕ್ಟ್ ನಿವಾರಣೆ ಮಾಡಿ ಅವರಿಗೆ ತಕ್ಷಣ ಸಾರ್ವಜನಿಕರಿಗೆ ಅನ್ಯಾಯನ ಸರಿಪಡಿಸುವಂಥ ಕೆಲಸ ಎಷ್ಟೊತ್ತಿರು ಮಾಡಬೇಕು. ನಾವು ಇಲ್ಲಿ ನಮ್ಮನ್ನು ಕರೆಸಿದ್ದಾರೆ ಎಲ್ಲ ಸಾರ್ವಜನಿಕರು ನೋಡಿ. ಈ ಟೈಪ್ ಕ್ಯೂ ನಿಂತದ 4 ಕೌಂಟರ್ ಮಾಡಿದ್ರು ತಾಸಿಗೊಂದ್ರೆ ಬರ್ತೇನೆ ರೀ. 2 ತಾಸು ಒಬ್ಬರಿಗೆ ನೋಡ್ರಿ. 2 ತಾಸು ಒಬ್ಬರಿಗೆ ಅಂದ್ರೆ ಇಷ್ಟು ಜನ ಪಾಳೆ 2 ದಿವಸ ಬಂದ್ರಿ. 2 ಸತ ನೀವು 2 ದಿವಸ ಆತ್ರಿ. 2 ಸತ ಸರ್ ನೀವೇ ಬಂದಿರ್ತೀವಿ. 2 ದಿವಸ ಬಂದ್ರಿ. ನೀನು ಆಗಿಲ್ಲ. ನೀವು ಬೇಡ ನೋಡ್ರಿ. 3-4 ದಿವಸ ಒಬ್ಬ ಸಾರ್ವಜನಿಕರು 3-4 ದಿವಸ ತನ ತಮ್ಮ ಕೆಲಸ ಬಗ್ಸಿ ಬಿಟ್ಟು ಇಲ್ಲಿ ಬರುದಂದ್ರೆ ಇದೆಂತ ಅನ್ಯಾಯ ಕೆಲಸ ಅಲ್ಲ. ನೀವೇ ಒಂದು ಕೆಲಸ ಮಾಡಿ, ನೀವೇ ಪ್ರತಿಯೊಬ್ಬರು ಮನೆಗೆ ಹೋಗಿ ಅವ್ರದ್ದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರು ಕಾಡಿಸ್ಬಿಟ್ಟು ಅಲ್ಲೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡುವಂಥ ಕೆಲಸ ಮಾಡಿ. ಇಲ್ಲಿ 2 ದಿವಸ 3 ದಿವಸ 4 ದಿವಸ ನಿಂತ್ರು ಅವ್ರ ಕಾರ್ಡ್ ಸರ್ಟಿಫಿಕೇಟ್ ಇನ್ಕಮ್ ಬರಲಿಲ್ಲ ಅಂದರೆ ನೀವು ಎಲ್ಲ ಈಗ ತಹಸೀಲ್ದಾರು ನೀವು ಆಫೀಸ್ನಾಗ ಕುಂಡ್ರದು ಬಿಡ್ರಿ. ಈಗ ನೀವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ ನೀವೆಲ್ಲ ಆಫೀಸ್ನಾಗ ಕುಡ್ದು ಬಿಡ್ರಿ. ಸಾರ್ವಜನಿಕರ ಕಷ್ಟ ಇಲ್ಲಿ ಏನು ಬಂದು 1 ದಿವಸ ಬಂದು ಸ್ಪಾಟ್ ನೋಡಿರಿ. ನೀವು ಇಲ್ಲಿ 4 ದಿವಸ 5 ದಿವಸ ಆದ್ರೂ ಅವ್ರು ಬರಾತಿಲ್ಲ. ಪಾಪ ಹೆಣ್ಮಕ್ಳು ಏನು ಮಾಡಬೇಕು? ಕೌಂಟರ್ ಎಲ್ಲಿ ಎಷ್ಟು ಸಮಸ್ಯೆ ಸರ್ ನಿಮ್ಗೆ? ನೀವು 2 ದಿವಸ ಬಂದ್ರಿ, 2 ದಿವಸ ಬಂದ್ರಿ, 4 ದಿವಸ ಆಯ್ತಿಲ್ಲ ನೋಡ್ರಿ. ಯಾರಾದ್ರೂ ಒಬ್ರು ಸುಳ್ಳು ಹೇಳತ್ತಿಲ್ಲ. ನಾ ಸುಳ್ಳು ಹೇಳತ್ತಿಲ್ಲ. ನನಗೆ ಕರೆಸಿದಾರೆ ಇಲ್ಲಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ. ಇಲ್ಲ, ರೇಷನ್ ಕಾರ್ಡಿಗೆ ಜಾತಿ ಲಿಂಕ್ ಮಾಡೋದು ಕಾಯಂ ಅಂತೇಳಿ ಯಾರು ಹೇಳ್ಯಾರ? ಇವ್ರಿಗೆ ಜಾತಿ ಲಿಂಕ್ ಮಾಡತ್ತೇಳಿ ಹೇಳ್ಯಾರತ್ತೇಳಿ ಮಂದಿ ಬಂದು ಪಾಳೆ ಹಚ್ಚಾಕತ್ತಾರ ಇಲ್ಲಿ. ಕರೆಕ್ಟಾ? ಫುಡ್ ಆಫೀಸ್ ಅವ್ರು ಹೇಳ್ಯಾರು. ಯಾರು ಹೇಳ್ಯಾರ? ಕಾರ್ಡ್ ಸರ್ಟಿಫಿಕೇಟ್ ಇನ್ಕಮ್ ಎಲ್ಲ ಲಿಂಕ್ ಮಾಡತ್ತ ಹೇಳ್ಯಾರ. ಇಲ್ಲಿಕಂದ್ರೆ ಪಡಿತಾರ ಕೊಡುದಿಲ್ಲ ಅಂತ ಹೇಳ್ಯಾರತ್ತ. ಕೆಲಸ ಮಾಡ್ರಿ, ಲಿಂಕ್ ಮಾಡ್ಲಿ. ಅವ್ರು ಸರ್ಕಾರದ ಏನ್ ಮಾಡ್ತಾರ ಮಾಡ್ಲಿ. ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಕೊಡುವಂತದ್ದು ವ್ಯವಸ್ಥೆ ಹಾಕೋತೇವ್ರಿ. ಹೊರಗೆಲ್ಲ ಪೇಮೆಂಟ್ ಬಂದ್ ಇಟ್ಬಿಟ್ರ. ಹೊರಗಿನ ಸುಮ್ಮ ಆನ್ಲೈನ್ ಸೆಂಟರ್ ಅಲ್ಲೇ ಹಾಕೋತಾರ ಮಂದಿ. ರೊಕ್ಕ ಕೊಟ್ಟು ಮಾಡ್ಕೋದೈತಿ. ಅದನ್ನು ಹಂಗಿಲ್ಲ. ಇಲ್ಲಿ 2 ನಂಬರ್ ಮಾಡೋ ಜನನು ಬಾಳ ಆಗ್ಯಾರ ಸಾರ್ವಜನಿಕರು. ಆ 2 ನಂಬರ್ ಆಗಬಾರ್ದು ಅನ್ನೋಂಥದ್ದು ತಡೆ ಹಿಡಿಯೋ ಸಲುವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸಹಕರಿಸಲೇಬೇಕು, ತೊಂದರೆ ಇಲ್ಲ. ಆದ್ರೆ 2 ದಿವಸ 3 ದಿವಸ ಆಗುವಂಥದ್ದು ಏನಿಲ್ಲ. ಬೇಕಾದ್ರೆ ನೀವು ತಹಸೀಲ್ದಾರ್ ಸಾಹೇಬ್ರೆ, ನೀವು ಪ್ರತಿಯೊಬ್ಬರು ನಿಮ್ಮ ಏನು ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಸಂಬಂಧಪೂರ್ವ ಏನು ಅಧಿಕಾರಿಗಳಿದ್ದಾರ ಪ್ರತಿಯೊಬ್ಬರು ಮನೆಗೆ ಹೋಗಿ ಯಾರ್ಯಾರು ರೇಷನ್ ಕಾರ್ಡು ಯಾರ್ಯಾರು ಕಾರ್ಡ್ ಸಬ್ಮಿಟ್ ತೆಗ್ಸಾರ ನಿಮ್ಮ ಕಡೆ ಲಿಸ್ಟ್ ಐತಿ. ಅವ್ರವ್ರಿಗೆ ಫೋನ್ ಮಾಡಿ ಕರೆಸ್ರಿ. ಅವನ್ನ ಟೈಮ್ ಫಿಕ್ಸ್ ಮಾಡಿರಿ. ಹಂಗೀಗ ಅವ್ರವ್ರ ಮನೆಗೆ ಹೋಗಿ ಈಗ ಎಲೆಕ್ಷನ್ದು ಹೆಂಗೆ ಮಾಡ್ತಾರೆ, ಜನಗಣತಿದ್ದು ಹೆಂಗೆ ಮಾಡ್ತಾರಲ್ಲ ಆ ಪ್ರಕಾರ ಅವರು ಕರೆಕ್ಟ್ ಇದ್ದಿದ್ದು ಪಕ್ಕ ಇತ್ತವ್ರು ಅಲ್ಲಿದಲ್ಲೇ ಕೊಡುವಂಥ ಕೆಲಸ ಮಾಡಿರಿ. ಮತ್ತು ಈಗ 4 ದಿವಸ 5 ದಿವಸ ಇಲ್ಲಿ ನಿತ್ಯ 2 ಸಾರ್ವಜನಿಕರು ಎಷ್ಟು ಅನ್ಯಾಯಕ್ಕೊಳಗ ಆಗ್ತಾ ಇದ್ದಾರೆ. ಅದು ಆಗಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ವಿ. ಇನ್ನೊಂದು ಏನಪ್ಪ ಅಂತಂದ್ರೆ ಪಿಪೋ ಅಂತ ಒಂದು ಆರ್ಡರ್ ಮಾಡಿರಿ. ಪಿಪೋ ಅಂತ ಹೆಂಗೆ ಗೊತ್ತೇನ್ರಿ? ಈ ಸದ ಇವತ್ತೊಂದು ಇನ್ಕಮ್ ಕಾಸ್ಟ್ ಬೇಕಾಯ್ತು. ಒಂದು ಹಾರ್ಟ್ ಪೇಷಂಟ್ ಆಯ್ತು, ಒಂದು ನೌಕರಿ ಆಯ್ತು, ಏನಾಯ್ತು ಅವ್ನಿಗೆ ಇನ್ಕಮ್ ಕಾಸ್ಟ್ ಸಿಗೋದಿಲ್ಲ. 1 ತಿಂಗಳ ಹಿಂದ್ಗಡೆ ಏನು ಅರ್ಜಿ ಹಾಕಿಲ್ಲ ಅವ್ನು ಆಗುತ್ತಾನೆ ಇವ್ರದ್ದು ಮಾಡಕ್ ಬರಂಗಿಲ್ಲ. ಇಂಥದಕ್ಕೆ ಸರ್ ನಾವು ಹೋಗಿ ನಾನು ನಿನ್ನೆ ಡಿ ಸಿ ಆಫೀಸಾಗ EGS ಶಾರದಾ ಮೇಡಮ್ ಅಂತದಾರ ಅವ್ರಿಗೆ ಹೋಗಿ ಕೇಳಿದಾಗ ಏನು ಹೇಳ್ತಾಗುತ್ತೆ ಅವರು ಬರೀ ಪೆನ್ಷಲ್ದು ಹೇಳ್ತಾರೆ. ಪೆನ್ಷನ್ ಯಾವಾಗೊಮ್ಮೆ ಅರ್ಜಿ ಹಾಕ್ತಾರ ಅಂಥವ್ರದ್ದು ಏನಾಯ್ತು. ವಿದ್ಯಾರ್ಥಿಗಳ ಜೀವನ ಹೆಂಗೆ ಸರ್ ಆಗ್ತದೆ? ವಿದ್ಯಾರ್ಥಿಗಳು ಆಗ್ತದೆ, ಹಾರ್ಟ್ ಪೇಷಂಟ್ ಅರ್ಜೆಂಟ್ ದವಾಖಾನೆ ಬೇಕಾಗಿತ್ತು, ಇವತ್ತು ಇನ್ಕಮ್ ಕಾಸ್ಟ್ ಬೇಕಾಯ್ತು, ಅಂಥವ್ರಿಗೆ ಸಿಗೋದಿಲ್ಲ ಇನ್ನು ಮುಂದೆ. 1 ತಿಂಗಳು ಆಗ್ತದೆ ಅಂತ ಹೇಳ್ತಾರೆ ಅವ್ರು. 1 ತಿಂಗಳು ಆಗ್ತದ್ರಿ ಸರ್. ಆಯ್ತಾ ಮೊದಲನೇವ್ರದ್ದು ಎಲ್ಲ ಮುಗಿದ ನಂತರ 1 ತಿಂಗಳ ನಂತರ ಸರ್ಟಿಫಿಕೇಟ್ ಸಿಗ್ತದೆ ಸರ್. ಇದಕ್ಕೆ ಏನು ಹೇಳ್ತೀರಿ? ಅಂಥವು ಪರಿಸ್ಥಿತಿ ಗಂಭೀರ ಇದ್ದು ಅಂದ್ರೆ ಅವು ತಕ್ಷಣ ಏನು ಸರ್ಕಾರ ಇದೆ ಅದನ್ನು ಗಣನೆ ತೆಗೆದುಕೊಂಡು
ತಕ್ಷಣ ಅವರಿಗೆ ಕೊಡುವಂತ ಕೆಲಸ ಮಾಡಬೇಕು. ಸರ್ ಪಿಪೋ ಮಾಡುವಂತ ಅವಶ್ಯಕತೆ ಏನೈತೆ ಆಗ್ತದ ಇನ್ಕಮ್ ಕಾಸ್ಟ್ ನಾ ಏನ್ ತಿಂಗೊತ್ತೇನು ಮಾಡಿರ್ಯಾ ಪೆನ್ಷನ್ ಸಲಾಮ್ ಮಾಡ್ರಿ ಉತ್ತರ ನಿಧಿತ ಸಲಾಮ್ ಮಾಡ್ರಿ ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಏನ್ ಬರ್ತಾವ ಎಲ್ಲಕ್ಕೂ ಮಾಡ್ರಿ ಪಿಪೋ ಬೇಡ ಅನ್ನಂಗಿಲ್ಲ. ಇದು ಎಲ್ಲ ಕೂಡ ಇನ್ಕಮ್ ಕಾಸ್ಟ್ ಆಗ್ತದ ಪಾಪ ಸಾಲಿಗೆ ಅಂತ ಬೇಕು ನೌಕರಿಗೆ ಅಂತ ಬೇಕು ರೇಷನ್ ಕಾರ್ಡ್ಗೆ ಅಂತ ಬೇಕು ಇಂಥದಕ್ಕೆ ಮಾಡಿ ಪಬ್ಲಿಕ್ ಯಾಕೆ ತೊಂದರೆ ಕೊಡತ್ತದ. ಈ ರಾಜ್ಯ ಸರ್ಕಾರ ಆಗಲಿ ಈ NIC ಅಂತ ಒಂದು ಸೆಂಟರ್ ನಡೆಸ್ತದೆ ಇದು AGSK ನಡೆಸಿದೀನಿ NIC ಅನ್ನುವಂಥ ಸೆಂಟರ್ ಐತಿ ಸರ್ಕಾರ ನಡೆಸೋದಿಲ್ಲ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು? ಅಲ್ಲ ಈ ಸರ್ಕಾರ ಈ ತರ ಬೇಜವಾಬ್ದಾರಿ ಪ್ರದರ್ಶಿಸಿದ್ರೆ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಜರ್ ನೀವು ನಿಮ್ಮ ಕಡೆ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಸಮಸ್ಯೆ ಮಾಡ್ಕೋಬೇಡ್ರಿ, ಸಾರ್ವಜನಿಕರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾವು ತಹಸೀಲ್ದಾರ್ ಸಾಹೇಬ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ ಇಲ್ಲಿ ಸಾರ್ವಜನಿಕರಿಗೆ ಪ್ರತಿಯೊಂದು ತಾಲೂಕಿನಲ್ಲಿ ಈ ಥರ ಸಮಸ್ಯೆ ಆಗ್ತಿರ್ಬೋದು. ಮತ್ತೆ ನೋಡಿ ಈಗ ನಮ್ಮ ಜಿಲ್ಲಾ ಕೇಂದ್ರದೊಳಗೆ ಇಲ್ಲಿ 4 ಕೌಂಟರ್ ಆದ್ರೂ 4 ದಿವಸ 5 ದಿವಸ ಆದ್ರೂ ಇನ್ಕಮ್ ಮತ್ತು ಕಾರ್ಡ್ ಸರ್ಟಿಫಿಕೇಟ್ ಬರತ್ತಿಲ್ಲ ಅಂದ್ರೆ ನೀವೆಲ್ಲ ಆಫೀಸಿನಾಗ ಕೂತ್ ಏನ್ ಮಾಡ್ತಾ ಇದ್ದೀರ ಅಂತ ನಮಗೆ ವಿಚಾರ. ಒಬ್ಬೊಬ್ರ ಫ್ಯಾಮಿಲಿದಾಗ 4-5 ಜನ ಅದಾರ. ಇವರು ಒಬ್ಬೊಬ್ರಿಗೆ 2 ಅಪ್ಲಿಕೇಶನ್ ತಗೊಳಕತ್ತಾರ. ಈಗ ಬಾಕಿದವ್ರು ಏನ್ ಮಾಡ್ಬೇಕ್ರಿ ಅದಕ್ಕೆ? ಇಲ್ಲಿ ಒಳಗೆ 2 ಅಪ್ಲಿಕೇಶನ್ ಸ್ವೀಕರಿಸ್ಲಾತ್ತಾರ ಒಬ್ಬರಿಗೆ. ಒಬ್ಬೊಬ್ರ ಫ್ಯಾಮಿಲಿದಾಗ ಒಬ್ಬರೇ ಒಂದು ಪಾಳೆ ಹಚ್ಚಾರ. ಅವ್ರದ್ದು 4-5 ಅಪ್ಲಿಕೇಶನ್ ಅದ. ಅವ್ರು ಹೆಂಗ್ ಮಾಡ್ಬೇಕ್ರಿ? ಅವ್ರ ಮತ್ತೆ ಉಲ್ಟಾ ಪಾಳೆ ಹಚ್ಬೇಕು ಸರಿ ಅಂದ್ರೆ ಹೆಚ್ಚುವರಿ ಕೌಂಟರ್ ತೆಗಿಬೇಕು. ಅದೇ ಹೆಚ್ಚುವರಿ ಕೌಂಟರ್ ತೆಗಿಬೇಕು. ಮತ್ತೆ ಸಿಬ್ಬಂದಿ ಹೆಚ್ಚುವರಿ ತಾಸು 1.5 ತಾಸನಾಗ ಅವ್ರದ್ದೆಲ್ಲ ಕೆಲಸ ಆಗ್ತಿರ್ಬೇಕು. ಹಂಗ ಒಂದ್ ಏನ್ರ ಒಂದು ಯೋಜನೆ ಹಾಕೊಡ್ರಿ. ಪಾಪ ಅವ್ರದ್ದು ತಪ್ಪಲ್ಲ, ಒಳಗಿದ್ದವ್ರು ತಪ್ಪಲ್ಲ. ಯಾಕಂದ್ರೆ ಇಬ್ಬರೇ ಅದಾರ. ಒಂದ್ ದಿನಕ್ಕೆ 500 ಜನ ಬಂದ್ರ ಅವ್ರು ಹೆಂಗೈತೆ ಹಂಗೆ ಆಗ್ಬೇಕಲ್ಲ. ಹೋಗ್ತಾ ಇದೀವಿ ನಾವು, ಹೋಗಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀವಿ ನೋಡೋಣ. ಸರ್ ತಮ್ಮ ಹೆಸರು? ನನ್ನ ಹೆಸರು ಜಗದೇವ S. ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. ಧನ್ಯವಾದಗಳು.